ದ್ವೇಷ ಭಾಷಣ ವಿಧೇಯಕ ಮಂಡಿಸಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಸೋಮವಾರಪೇಟೆಯ ಬಿಜೆಪಿಯ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ವಿರೋಧ ವ್ಯಕ್ತಪಡಿಸಿದರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದೇಶ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಇದನ್ನು ಎತ್ತಿ ಹಿಡಿದು ವಿಧೇಯಕ ಮಂಡನೆ ಮಾಡಿದ್ದು, ಈ ವಿಧೇಯಕತೆ ಕೈಬಿಡುವಂತೆ ಮತ್ತು ಹಿಂಪಡೆಯುವಂತೆ ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ವಿರೋಧ ವ್ಯಕ್ತಪಡಿಸಲಾಯಿತು. ಗೃಹಲಕ್ಷ್ಮಿ ಹಣ ತಿಂದ ಕಾಂಗ್ರೆಸ್ ಸರ್ಕಾರಕ್ಕೆ, ಗೃಹಲಕ್ಷ್ಮಿ ಹಣ ತಿಂದ ಕಾಂಗ್ರೆಸ್ ಸರ್ಕಾರಕ್ಕೆ, ಗೃಹಲಕ್ಷ್ಮಿ ಹಣವನ್ನು ರದ್ದು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಗೃಹಲಕ್ಷ್ಮಿ ಹಣವನ್ನು ಪಡೆದ ವಂಚಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗೃಹಲಕ್ಷ್ಮಿ ಹಣವನ್ನು ಪಡೆದೇ ವಂಚಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದುವಾದಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಹಿಂದುವಾದಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಂದರ್ಭ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಸರ್ಕಾರ ಜನರ ಸಂವಿಧಾನಬದ್ಧವಾದ ಜನರ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಾ ಇದೆ. ಸರ್ಕಾರ ಏನೇ ತಪ್ಪು ಮಾಡಿದರೂ ಕೈಕಟ್ಟಿಕೊಂಡು ಸುಮ್ಮನಿರಬೇಕಾ? ಕಾಂಗ್ರೆಸ್ ಸರ್ಕಾರದ ಜನರ ಹಕ್ಕನ್ನು ಕಸಿದುಕೊಳ್ತಾ ಇದೆ ಎಂದರು. ಏನು ದ್ವೇಷ ಭಾಷಣದ ವಿಧೇಯಕವನ್ನು ಮಂಡನೆ ಮಾಡಿದರೆ ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ವತಿಯಿಂದ ಹೋರಾಟ ನಡೆದಿದೆ. ಸಂದರ್ಭದಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ. ಇವತ್ತು ವಾಕ್ ಸ್ವಾತಂತ್ರ್ಯ ಏನು ಭಾರತದ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನವನ್ನೇ ಒಂದು ರೀತಿಯಲ್ಲಿ ಅವರ ಹಕ್ಕನ್ನು ಮೊಟಕುಗೊಳಿಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ವಾಕ್ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ, ಆ ಪತ್ರಿಕಾ ರಂಗವನ್ನು ಕೂಡ ಒಂದು ರೀತಿಯಲ್ಲಿ ಮೊಟಕುಗೊಳಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ವಿರೋಧ ಪಕ್ಷದ ಹಕ್ಕುಗಳನ್ನು ಕಿತ್ತುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಉದಾಹರಣೆಗೆ ಯಾವುದೇ ಭ್ರಷ್ಟಾಚಾರ ನಡೆದಾಗ ಅದನ್ನು ಮೊದಲು ಬೀದಿಗೆ ಎಳೆಯುವಂಥವರು ಅಲ್ಲಿಯ ಶಾಸಕರು ಇರ್ಬೋದು, ಅದರ ಜೊತೆಗೆ ಜನಪ್ರತಿನಿಧಿಗಳಿರ್ಬೋದು, ಸಾರ್ವಜನಿಕರು ಅದನ್ನು ಬೀದಿಗೆ ಎಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಅದಕ್ಕೆ ಎನ್ಕ್ವೈರಿ ಮಾಡಲಿಕ್ಕೆ ನಾವು ಒತ್ತಾಯವನ್ನು ಹಾಕ್ತೇವೆ. ಎನ್ಕ್ವೈರಿ ಆಗ್ತದೆ. ಎನ್ಕ್ವೈರಿ ಆದಾಗ ಅದರ ನಿಜಾಂಶ ಬರುವಂಥ ವ್ಯವಸ್ಥೆ ಕೂಡ ಆಗ್ತದೆ. ನಿಮಗೆ ಒಂದು ಉದಾಹರಣೆಯನ್ನು ಹೇಳಿಕ್ಕೆ ಇಚ್ಛೆ. ಈ ಸಂದರ್ಭ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಮಾತನಾಡಿ, ಈ ಕಾಯ್ದೆ ವಿರೋಧ ಪಕ್ಷ ಮತ್ತು ಸಂಘ ಸಂಸ್ಥೆಗಳಿಂದ ಬಗ್ಗು ಬಡಿಯಲು ತಂದಿರುವ ಕಾಯ್ದೆ ಆಗಿದೆ ಎಂದರು. ಎಂಥ ಸರ್ಕಾರ ಇದೆ ಅನ್ನುವಂಥದ್ದು ಬಹುಶಃ ಕಳೆದ 2.5 ವರ್ಷಗಳಿಂದ ತಾವೆಲ್ಲ ಅದನ್ನು ನೋಡಿದ್ದೀರಿ, ಅನುಭವಿಸಿದ್ದೀರಿ. ಯಾವ ರೀತಿಯಾಗಿ ವಿರೋಧ ಪಕ್ಷಗಳನ್ನು ಅಥವಾ ಬೇರೆ ಬೇರೆ ವಿಧ ಸಂಘಟನೆಗಳನ್ನು ಹೇಗೆ ದಮನ ಮಾಡೋದು, ಅವರನ್ನು ಬಗ್ಗು ಪಡೆಯೋದು ಅನ್ನುವಂಥ ಒಂದೇ ಚಿಂತನೆ, ಅಭಿವೃದ್ಧಿ ಇನ್ನೊಂದರ ಬಗ್ಗೆ ಎಲ್ಲ ಮಾತಾಡಿದವರು ಮಾತಾಡಿರ್ಬೋದು ಅಂತ ನಾನು ಯೋಚನೆ ಮಾಡುತ್ತೇನೆ. ಇವತ್ತು ಭಾಳ ಒಂದು ಮುಖ್ಯವಾದ ಕಾಯ್ದೆ ಅಂತ ಅವರ ಪ್ರಕಾರ ಜನ ವಿರೋಧಿ ಕಾಯ್ದೆ. ಇವತ್ತು ಹೇಟೆಡ್ ಸ್ಪೀಚ್ ಅಂತ ಏನಿದೆ, ಸಾರ್ವಜನಿಕವಾಗಿ ಭಾಷಣ ಮಾಡುವಂಥದ್ದು ಅಥವಾ ನೀವು ಯಾರಾದರೂ ಒಬ್ಬ ವ್ಯಕ್ತಿಗೆ ಹೀಗೆ ಕೈ ತೋರಿಸಿದ್ದು ಅದು ಅಫೆನ್ಸ್ ಅಂತ ಹೇಳುವ ರೀತಿಯಲ್ಲಿ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ. ಬಾರಿಗೆ 50,000 10 ವರ್ಷ ಶಿಕ್ಷೆ, 2ನೇ ಬಾರಿ ಆದರೆ ಲಕ್ಷ, ಮತ್ತೆ ಶಿಕ್ಷೆ ಜಾಸ್ತಿ, ಈ ರೀತಿಯಾಗಿ ಎಲ್ಲ ಮಾಡಿದ್ದಾರೆ. ಇವತ್ತು ಏನು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುತ್ತದೆ, ಬೇರೆ ಬೇರೆ ವರ್ಗಗಳ ಧರ್ಮದ ಆಧಾರದ ಮೇಲೆ ಯಾರಾದರೂ ಭಾಷಣ ಇನ್ನೊಂದು ಮಾಡೋದು ಇದ್ದರೆ ಅದಕ್ಕೆ ಆಲ್ರೆಡಿ ಕಾಯ್ದೆ ಇದೆ. ಇವತ್ತು ಹೊಸ BNS ಇರ್ಬೋದು ಅಥವಾ ಭಾರತೀಯ ನೀತಿ ಸಂಹಿತೆ ಅಥವಾ IPC, ನಮ್ಮ ಹಳೆಯದು DNSS ಅಥವಾ CRPC, ಅದು ಎಲ್ಲದರಲ್ಲೂ ಇದಕ್ಕೆ ಪ್ರಾವಿಷನ್ ಇದೆ, ಆಲ್ರೆಡಿ ಇದೆ. ಯಾರು ಒಂದು ಸಮಾಜದಲ್ಲಿ ಅಶಾಂತಿ ಮಾಡುವಂಥದ್ದು ಅಥವಾ ಯಾವುದೇ ಒಂದು ಗುಂಪಿನ ಅಥವಾ ನಾವೇ ಇಲ್ಲಿ ಸೇರಿರೋದು ಅನ್ಲಾಫುಲ್ ಅಸೆಂಬ್ಲಿ ಅಂತ ಆದರೆ ಕಾನೂನು ಬಾಹಿರ ಅಂತ ಹೇಳಿ 144 ಹಾಕಿ ಅಂತ ಹಾಕಲೇಬೇಕಿಲ್ಲ. ಗುಂಪು ಸೇರಿದವರು ಕಾನೂನು ಬಾಹಿರ ಆಗ್ತದೆ. ಇದು ಎಲ್ಲದಕ್ಕೂ ಅದರಲ್ಲಿ ಹೊಸ ಕಾಯ್ದೆ ಪ್ರಕಾರ 192ರಿಂದ 196 ಹಿಂದಿನ IPCಯಲ್ಲಿ 153A ಅಥವಾ 153 ಇದು ಎಲ್ಲವೂ ಇತ್ತು.
ಮತ್ತು ಈ ಕಾಯ್ದೆ ಯಾಕೆ ಅಲ್ಲಿ ಇನ್ನೊಂದು ಸೆಂಟೆನ್ಸ್ ಬೇರೆ ಸೇರಿಸ್ಬಿಟ್ಟಿದ್ದಾರೆ. ಈ ಕಾಯ್ದೆ ಜೊತೆಗೆ ಈ BNSS ಕೂಡ ಅಪ್ಲೈ ಆಗ್ತದೆ, ಮತ್ತು ಈ ಕಾಯ್ದೆ ಯಾಕೆ ಅಲ್ಲಿ ಒಂದು ಶಬ್ದ ಹಾಕಿದ್ದಾರೆ, ಮೊಟಾಯಿಸ್ ಎಲ್ಲ ಅಪ್ಲೈ ಆಗ್ತದೆ ಅಂತ ಹೇಳುವ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ. ಅಂದರೆ ಉದ್ದೇಶ ಏನು, ಈ ಕಾಯ್ದೆಯ ಉದ್ದೇಶ ಹಾಕಿದ್ದಾರೆ. ಅದರಲ್ಲಿ ನೋಡ್ತೇನೆ ಆ ಕಾಯ್ದೆ ಉದ್ದೇಶ ಏನಂದರೆ ಸಮಾಜದಲ್ಲಿ ಅಶಾಂತಿ ಮಾಡೋದು, ರಿಲಿಜನ್ ಅಥವಾ ಧರ್ಮಗಳ ಮಧ್ಯೆ ಒಂದು ದ್ವೇಷ ಭಾವನೆ ಹುಟ್ಟಿಸುವ. ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ವಿರುದ್ಧ ಒಂದು ವಿಧೇಯಕವನ್ನು ಮಂಡನೆ ಮಾಡಿದೆ. ಇದರಲ್ಲಿ ಜನಸಾಮಾನ್ಯರು ಯಾವುದೇ ದ್ವೇಷದ ಭಾಷಣಗಳನ್ನು ಮಾಡಬಾರ್ದು. ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಮಾಡಿದರೆ ಅವರಿಗೆ 1 ರಿಂದ 7 ವರ್ಷ ಕಠಿಣ ಸಜೆ ಹಾಗೂ 50,000 ದಂಡ. ಇದೇ ಅಪರಾಧ ಪುನರಾವರ್ತನೆ ಆದರೆ 10 ವರ್ಷದವರೆಗೆ ಕಾರಾಗೃಹವಾಸ ಅಂತ ಹೇಳ್ತಕ್ಕಂಥ ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ. ಈ ಕಾಂಗ್ರೆಸ್ಸಿನ ವಿಧೇಯಕನ ನೋಡಿದರೆ 1975ರಲ್ಲಿ ಇಂದಿರಾ ಗಾಂಧಿ ಅವರು ಯಾವ ರೀತಿ ತುರ್ತು ಪರಿಸ್ಥಿತಿಯನ್ನು ಏರಿ ಈ ದೇಶದಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ಒಂದು ಸ್ವಾತಂತ್ರ್ಯದ ಹಕ್ಕನ್ನು ಯಾಕೆ ಮುಟುಕುಗೊಳಿಸಿದ್ರು, ಅದೇ ಉದ್ದೇಶ ಇಟ್ಟುಕೊಂಡು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಮೇಲ್ನೋಟಕ್ಕೆ ಇದು ಕಂಡು ಬರ್ತಾ ಇದೆ. ಈ ಭಾಷಣಗಳಿರ್ಬೋದು ಅಥವಾ ಮಾತುಗಳಿರ್ಬೋದು ವ್ಯಕ್ತಿಗೆ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಹಕ್ಕು. ಅವನಿಗೆ ಹೇಗೆ ತೋಚಿತೋ ಅದನ್ನು ಮಾತಾಡುವ ಹಕ್ಕು ಅವನಿಗಿರುತ್ತೆ. ಅದು ದ್ವೇಷ ಅಂತ ಹೇಳುವಂಥದ್ದನ್ನು ಈಗಲೇ ನಿರೂಪಣೆ ಮಾಡಲಿಕ್ಕೆ ಯಾವುದೇ ಸರ್ಕಾರಕ್ಕೆ ಹಕ್ಕಿಲ್ಲ. ಅದು ಜನರ ಬಾಯಿಂದ ಬಂದ ನಂತರ ಅದನ್ನು ಅಧ್ಯಯನ ಮಾಡಿ ಅದರ ಮೇಲೆ ಚರ್ಚೆ ಮಾಡಿ ಮಾಡಬೇಕಾಗುತ್ತೆ. ಆದರೆ ಈಗಲೇ ಈ ಸಂದರ್ಭ ಪಕ್ಷದ ಪ್ರಮುಖರಾದ BB ಭಾರತೇಶ್, ಮಾದಪ್ಪ, ಹರಪಳ್ಳಿ ರವೀಂದ್ರ, ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷ ಮಹೇಶ್ ತಿಂಬಯ್ಯ, ಮಂಡಲ ಅಧ್ಯಕ್ಷ ಗೌತಮ್ ಗೌಡ, ಸೋಮೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.